ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೋಡಿ, ಇಲ್ಲೊಂದು ವಿಡಿಯೋ ಹಾಕಿದ್ದೀನಿ ನಾನು. ಇದು ವೈಟು ಆಮೇಲೆ ಗ್ರೀನ್ ಮೋಷನ್ ಮಾಡ್ಕೊಂಡಿದೆ. ಅಂದರೆ ಜಾಸ್ತಿ ಗ್ರೀನ್ ಇದೆ, ಆಮೇಲೆ ಸ್ವಲ್ಪ ವೈಟು ಇದೆ. ಮೋಷನ್ ಮಾಡಿಕೊಂಡು ಈ ಒಂದು ಬಿಸಿಲುಗಾಲದಲ್ಲಿ ಟೂರ್ನಮೆಂಟ್ ಟೈಮಲ್ಲಿ ಈ ರೀತಿ ಇನ್ಫೆಕ್ಷನ್ ಆಗಿ ಅಕ್ಕಿಗಳು ಎಲ್ಲ ತುಂಬ ಸುಸ್ತಾಗಿ ಸುಕ್ಕಾಗಿ ಹೋಗ್ಬಿಟ್ಟಿದ್ವು ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ವಿಡಿಯೋ ಕಳಿಸಿದ್ದಾರೆ. ಈ ಅಕ್ಕಿಗಳು ಇವಾಗ ಎಲ್ಲ ರೆಡಿಯಾಗಿದ್ದಾವೆ, ರೆಡಿಯಾಗಿ ಚೆನ್ನಾಗಿದ್ದಾವೆ ಅಂತಲೂ ಫೀಡ್ಬ್ಯಾಕು ಕಳಿಸಿದ್ದಾರೆ. ಮೊನ್ನೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸಲ್ಲೆಲ್ಲ ಹಾಕಿದ್ದೆ. ಸಾಕಷ್ಟು ಜನ ನಮ್ಮ ಹುಡುಗರು ಮೆಸೇಜ್ ಮಾಡಿದ್ರಿ, ಏನು ಮೆಡಿಸಿನ್ ಹಾಕಿದ್ದು, ನಮ್ಮ ಅಕ್ಕಿಗಳಿಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ ಅಂತ. ನೋಡಿ, ಇವಾಗ ಬಿಸಿಲುಗಾಲದಲ್ಲಿ ಯಾರ್ಯಾರು ಅಕ್ಕಿಗಳು ಗ್ರೀನ್ ಮೋಷನ್ ಮಾಡ್ಕೊತಾ ಇದ್ದಾವೆ, ಇವಾಗ ಅವಕ್ಕೆ ಏನು ಮೆಡಿಸಿನ್ ಹಾಕಬೇಕು, ಆಮೇಲೆ ಇವ್ರಿಗೆ ಏನು ಮೆಡಿಸಿನ್ ಹೇಳಿದ್ದೆ, ಅದನ್ನೆಲ್ಲ ಈಗ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಒಂದು ಗ್ರೀನ್ ಮೋಷನ್ ಏನಕ್ಕೆ ಬರ್ತದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ ಗ್ರೀನ್ ಮೋಷನ್ನು ಬಂದಮೇಲೆ ಏನು ಮೆಡಿಸಿನ್ ಹಾಕಬೇಕು, ಆಮೇಲೆ ಈ ಗ್ರೀನ್ ಮೋಷನ್ನು ಬರದಿರೋದಕ್ಕೆ ನಾವು ಏನು ಮಾಡಬೇಕು ಅಂಥೇಳಿ ಮೂರನ್ನೂ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಈ ಒಂದು ವಿಡಿಯೋದಲ್ಲಿ. ನೋಡಿ, ಮೇಯ್ನಾಗಿ ನಾವು ಈ ಗ್ರೀನ್ ಮೋಷನ್ಸ್ ಏನಕ್ಕೆ ಬರ್ತಾಯಿದೆ ಅಂತ ಡಿಸ್ಕಸ್ ಮಾಡ್ತೀನಿ. ಈಗ ಗ್ರೀನ್ ಮೋಷನ್ಸ್ ಬರೋದು ಅಕ್ಕಿಗಳಲ್ಲಿ ಲಿವರಲ್ಲಿ ಯಾವಾಗ ವಾಟರ್ ಕಮ್ಮಿ ಆಗುತ್ತೋ ಆವಾಗ ಲಿವರಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಇನ್ಫೆಕ್ಷನ್ ಕ್ರಿಯೇಟ್ ಆಗುತ್ತೆ. ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಾಗ ಈ ಒಂದು ಅಕ್ಕಿಗಳಲ್ಲಿ ಗ್ರೀನ್ ಮೋಷನ್ ಬರ್ತದೆ. ಲಿವರಲ್ಲಿ ನೀರು ಏನಕ್ಕೆ ಕಮ್ಮಿ ಆಗುತ್ತೆ ಅಂದರೆ, ನಾವು ಅಕ್ಕಿಗಳು ಹೊಟ್ಟೆಗೆ ಸಾಕಷ್ಟು ನೀರು ಕೊಡ್ತಾ ಇದ್ದಾಗ ಆ ಹೊಟ್ಟೆ ಲಿವರಲ್ಲಿರೋ ನೀರೆಲ್ಲ ಎಳ್ಕೊಂಡ್ಬಿಡೋದ್ರಿಂದ ಲಿವರಲ್ಲಿ ವಾಟರ್ ಶಾರ್ಟೇಜ್ ಆಗಿ, ಯಾಕಂದರೆ ಬಾಡಿಯಲ್ಲಿ 90% ಕೆಲಸ ಮಾಡೋದೇ ಲಿವರ್. ಎಲ್ಲ ಪ್ಯೂರಿಫಿಕೇಷನ್ನು, ಡಿಟಾಕ್ಸಿಫಿಕೇಷನ್ನು, ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸೋದಾಗಲಿ, ಮೆಲ್ಟ್ ಮಾಡೋದು, ಪ್ರೋಟೀನ್ಸು ಎಲ್ಲ ಕೆಲಸ ಲಿವರ್ ಮಾಡ್ತಾ ಇರ್ತದೆ. ಅಂಥದ್ರಲ್ಲಿ ಅದಕ್ಕೆ ನೀರು ಕಮ್ಮಿ ಆಗೋದಾಗ, ಅದ್ರದ್ದು ಫಂಕ್ಷನ್ಸು ಸ್ವಲ್ಪ ಕಡಿಮೆ ಆಗೋದಾಗ ಅಕ್ಕಿಗಳು ಸುಸ್ತಾಗಿ ಹೋಗ್ಬಿಡ್ತವೆ, ವೈಟ್ ಮೋಷನ್ಗೆ ಹೋಗ್ಬಿಡ್ತದೆ, ಆಮೇಲೆ ಗ್ರೀನ್ ಮೋಷನ್ಸ್ ಮಾಡ್ಕೊಂಡ್ಬಿಡ್ತವೆ. ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಮ್ಮ ಸಬ್ಸ್ಕ್ರೈಬರ್ ಕಳಿಸೋದು ಈ ರೀತಿ ಮೋಷನ್ ಇದ್ದಾಗ ನೀವು ಏನು ಮಾಡ್ಬೋದು ಅಂತೇಳಿ. ಇದು ಏನಕ್ಕೆ ಬರ್ತಾಯಿದೆ ಅಂದರೆ, ಮೇಯ್ನಾಗಿ ವಾಟರ್ ಕಡಿಮೆ ಕೊಡೋದ್ರಿಂದ ಈ ಒಂದು ಇನ್ಫೆಕ್ಷನ್ ಬರ್ತದೆ. ಈ ವಾಟರ್ ಕಮ್ಮಿ ಕೊಟ್ಟಾಗ ಅಕ್ಕಿಗಳಲ್ಲಿ ಲಿವರಲ್ಲಿ ಸ್ವಲ್ಪ ಲಿವರ್ ಫಂಕ್ಷನ್ ಸ್ಲೋ ಆಗುತ್ತೆ. ಸ್ಲೋ ಆದಾಗ ಇಮ್ಯುನಿಟಿ ಕಾಂಪ್ರಮೈಸ್ ಆಗುತ್ತೆ. ಕಾಂಪ್ರಮೈಸ್ ಆದಾಗ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಫಾರ್ಮ್ ಆಗಿಬಿಡುತ್ತದೆ. ಯಾಕಂದರೆ ನಮ್ಮ ದಾವಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಬ್ಯಾಕ್ಟೀರಿಯಾಗಳು, ದಾವಡಿನೇ ಅಂತಲ್ಲ, ಇಡೀ ಹೊರಗಡೆನೂ ಅಷ್ಟೇ ವಾತಾವರಣದಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಗಳಿರ್ತವೆ. ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಅದನ್ನು ಫೈಟ್ ಮಾಡ್ತಾ ಇರ್ತದೆ. ಸೊ ಏನೋ ಇನ್ಫೆಕ್ಷನ್ಸ್ ನಮಗೆ ಬರ್ದಂಗೆ ಪ್ರಿವೆಂಟ್ ಆಗ್ತಾ ಇರ್ತದೆ. ಬಟ್ ಇಮ್ಯುನಿಟಿ ಕಾಂಪ್ರಮೈಸ್ ಆದಾಗ ಯಾವುದೋ ಒಂದು ಬ್ಯಾಕ್ಟೀರಿಯಾ ದೇಹ ಸೇರಿ ಗಾಳಿ ಮುಖಾಂತರ ಅದು ಇನ್ಫೆಕ್ಷನ್ನ ಕ್ರಿಯೇಟ್ ಮಾಡಿಬಿಡ್ತದೆ. ಸೊ ಅದೇ ರೀತಿ ಒಂದು ನೀರು ಕಮ್ಮಿ ಆದಾಗ್ಲೂ ಈ ಒಂದು ಗ್ರೀನ್ ಮೋಷನ್ಸ್ ಬರುತ್ತೆ. ಅದನ್ನು ಇಮಿಡಿಯೇಟಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿ, ಇಲ್ಲ ವೈರಲ್ ಇನ್ಫೆಕ್ಷನ್ ಆಗಿಬಿಡ್ಬೋದು. ಸೊ ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈಗ ನೀವು ಏನಕ್ಕೆ ಬರ್ತಾಯಿದೆ ಅಂತ ತಿಳ್ಕೊಂಡ್ರಿ, ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ, ಈ ಸಬ್ಸ್ಕ್ರೈಬರು ನನಗೆ ಟೂರ್ನಮೆಂಟ್ ಅಕ್ಕಿಗಳು ಎಲ್ಲ ಈಗ ಟೂರ್ನಮೆಂಟ್ ಬಿಡೋ ಅಕ್ಕಿಗಳು ಈ ರೀತಿ ಮೋಷನ್ ಆಗಿದೆ ಅಂತ ಇಲ್ಲಿ ಮೋಷನ್ದು ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಅದು ನೋಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ, ಈ ಥರ ಮೋಷನ್ ಇದ್ದಾಗ ಈ ಮೆಡಿಸಿನ್ ಹಾಕಬೇಕು ಅಂತೇಳಿ ನಿಮ್ಗೊಂದು ಐಡಿಯಾ ಬರಲಿ ಅಂತ ಮೋಷನ್ದು ವಿಡಿಯೋ ಅಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ಸಜೆಸ್ಟ್ ಮಾಡಿದ್ದು, ನೋಡಿ, ಇಲ್ಲಿ ಒಂದು ನಾರ್ಮೆಟ್ ಅಂತ ಒಂದು ಸಿರಪ್ ಹಾಕ್ತೀನಿ. ಈ ಒಂದು ಸಿರಪ್ಪು ಬೆಳಗ್ಗೆ 4 ಡ್ರಾಪು, ಸಂಜೆ 4 ಡ್ರಾಪ್ ಹಾಕೋಕ್ಕೆ ಹೇಳಿದ್ದೆ ಅವ್ರಿಗೆ. ಅದಾದ ನಂತರ ಏನಕ್ಕಂದರೆ ಈ ನಾರ್ಮೆಟಲ್ಲಿ 2 ಥರ ಆ್ಯಂಟಿಬಯೋಟಿಕ್ ಇರ್ತದೆ. ಒಂದು ಆಪ್ಲಾಕ್ಸಿನ್ ಅಂತ ಒಂದು, ಮೆಟ್ರಾನಿಡಿಸಲ್ ಅಂತ ಒಂದು. ಇದು ಏನಾಗುತ್ತೆ, ಹೊಟ್ಟೆಯಲ್ಲಿ ಏನಾನ ಇನ್ಫೆಕ್ಷನ್ ಇದ್ದರೆ ಅಕ್ಕಿಗಳಲ್ಲಿ ಮೋಷನ್ಸು ಅಥವಾ ಇದು ಗ್ರೀನ್ ಮೋಷನ್ಸ್ ಇದ್ದಾಗ ಇದು ತುಂಬ ಚೆನ್ನಾಗಿ ಕೆಲಸ ಮಾಡಲಿ ಅಂದ್ಬಿಟ್ಟು. ಇನ್ನೊಂದು ಟ್ಯಾಬ್ಲೆಟು ಈ ಮೇಲೆ ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮು, ಲಿವರ್ ಹತ್ರ ಏನಾನ ಪ್ರಾಬ್ಲಮ್ ಇದ್ದಾಗ, ಅಥವಾ ಯೂರಿನರಿ ಟ್ರ್ಯಾಕ್ಟಲ್ಲಿ ಏನೋ ಇನ್ಫೆಕ್ಷನ್ ಇದ್ದಾಗ ಈ ಒಂದು ಟ್ಯಾಕ್ಸಿಮ್ ಓ ಅಂತ ಒಂದು ಮಾತ್ರೆ, ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಇದು ಬೆಳಗ್ಗೆ ಕಾಲು ಭಾಗ, ಸಾಯಂಕಾಲ ಕಾಲು ಭಾಗ ಹಾಕಿದಾಗ ಒಳ್ಳೆ ಕಾಂಬಿನೇಷನ್ ಆಗಿ ಕೆಲಸ ಮಾಡ್ತದೆ ಗ್ರೀನ್ ಮೋಷನ್ನು ಮತ್ತು ಗ್ರೀನ್ ಆ್ಯಂಡ್ ವೈಟ್ ಮೋಷನ್ಗೆ. ವೈಟ್ ಮೋಷನ್ದು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ತೋರಿಸಿದ್ದೀನಿ ಟ್ಯಾಬ್ಲೆಟ್ಸು, ಅದನ್ನು ಹಾಕ್ಕೋಬೋದು. ಈ ವಿಡಿಯೋದಲ್ಲಿ ಬರೀ ಗ್ರೀನು, ವೈಟು, ಅಥವಾ ಫುಲ್ ಗ್ರೀನು ಅಥವಾ ಲೈಟ್ ಗ್ರೀನು, ಈ ರೀತಿ ಕಾಂಬಿನೇಷನ್ಸಲ್ಲಿದ್ದಾಗ ಯಾವುದೇ ಒಂದು ಗ್ರೀನ್ ಮೋಷನ್ನು ಒಂದು 90% ಕಾಣಿಸ್ಕೊಂಡಾಗ ಈ ಒಂದು ನಾರ್ಮೆಟ್ ಸಿರಪ್ಪು, ಆಮೇಲೆ ಈ ಒಂದು ಟ್ಯಾಕ್ಸಿಮೋ ಮಾತ್ರೆನ ಬೆಳಗ್ಗೆ ಕಾಲು ಭಾಗ, ಸಾಯಂಕಾಲ ಕಾಲು ಭಾಗ ಹಾಕಬೇಕು. ಯಾವಾಗ ನೀರು ಕಮ್ಮಿ ಆಗುತ್ತೆ ಅಕ್ಕಿಗಳ ಬಾಡಿಯಲ್ಲಿ, ಆವಾಗ ಡೈಜೆಷನ್ ಸ್ಲೋ ಆಗಿಬಿಟ್ಟಿರುತ್ತೆ. ಸೊ ಡೈಜೆಷನ್ ಸ್ಲೋ ಆದಾಗ ಅಲ್ಲೂ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು,
ಇಲ್ಲ ಇನ್ಫ್ಲಮೇಷನಿಂದ ಏನೋ ಒಂದರಿಂದ ಅಲ್ಲೂ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಒಳ್ಳೆ ಗಟ್ ಅಂತ ಏನು ಹೇಳ್ತೀವಿ, ಗಟ್ ಫ್ಲೋರಾ ಅಂತ ಕರೀತಾರೆ, ಗಟ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ, ಡೈಜೆಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದನ್ನು ನಾಶ ಆಗಿರ್ತದೆ. ಸೊ ಅದನ್ನು ನಾವು ರೀಸ್ಟೋರ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ವಿಸಿಲ್ಯಾಕ್ DS ಇದು ಏನು ಮಾಡುತ್ತೆ, ಹೊಟ್ಟೆಯಲ್ಲಿ ಏನಾದರೂ ಆ್ಯಸಿಡ್ ರಿಫ್ಲೆಕ್ಸು, ಆ್ಯಸಿಡು ಇದು ಅದು ಜಾಸ್ತಿ ಆಗಿ ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ, ರಿಸಾಲ್ವ್ ಮಾಡುತ್ತೆ. ಆಮೇಲೆ ಮೋಷನ್ನ ಬಿಗಿ ಹಿಡಿಯುತ್ತೆ, ಜಾಸ್ತಿ ವಾಟರ್ ಲಾಸ್ ಆಗದಿರಂಗೆ ನೋಡ್ಕೊಳ್ಳುತ್ತೆ ಬಾಡಿಯಿಂದ. ಯಾವಾಗ ಅಕ್ಕಿಯಲ್ಲಿ ಲೂಸ್ ಮೋಷನ್ಸ್ ಮಾಡಿ ಮಾಡಿ ವಾಟರ್ ಲಾಸ್ ಆಗಿಬಿಡ್ತದೆ ಬಾಡಿಯಲ್ಲಿ, ಆವಾಗ ಅಕ್ಕಿಗಳಿಗೆ ಕತ್ ಶೇಕ್ ಬರೋದು, ಕತ್ ಟ್ವಿಸ್ಟ್ ಆಗೋದು ಎಲ್ಲ ಆಗಿಬಿಡ್ತದೆ ಬಾಡಿ ಫುಲ್ ವಾಟ್ರ್ ಕಮ್ಮಿ ಆದಾಗ. ಯಾಕಂದರೆ ಈ ಮನುಷ್ಯನಿಗೆ ಆಗಲಿ ಯಾವುದೇ ಒಂದು ಪ್ರಾಣಿಗಾಗಲಿ ಮಿನಿಮಮ್ 70% ವಾಟರ್ ಬಾಡಿಯಲ್ಲಿರುತ್ತೆ. ಯಾವಾಗ ಅದು ಕಡಿಮೆ ಆಗುತ್ತೆ ಆವಾಗ ಫುಲ್ ಬಾಡಿನೇ ಇನ್ಫೆಕ್ಟ್ ಆಗೋಂಥ ಚಾನ್ಸಸ್ ಇರ್ತದೆ. ವಾಟ್ರ್ ತುಂಬ ಇಂಪಾರ್ಟೆಂಟು. ಸೊ ಅಂಥ ಒಂದು ವಾಟ್ರನ್ನ ಮೋಷನ್ಸಲ್ಲಿ ಹೋಗದೆ ಇರೋದಕ್ಕೆ ಪ್ರಿವೆಂಟ್ ಮಾಡಿ ಹಿಡ್ದಿಕೊಳ್ಳೋದಕ್ಕೆ ವಿಸಿಲ್ಯಾಕ್ DT ಅಥವಾ ಸ್ಪೋರ್ಲ್ಯಾಕ್ DS ಅಂತ ಇಲ್ಲಿ ಮಾತ್ರೆಗಳು ಹಾಕಿರ್ತೀನಿ. ಎರಡರಲ್ಲಿ ಯಾವುದಾನ ಒಂದು, ಎನಿ ಒನ್ ಮಾತ್ರೆನ ಈ ಒಂದು ಪ್ರೋಬಯೋಟಿಕ್ ಹಾಕೋದ್ರಿಂದ ಈ ಅಕ್ಕಿಗಳಲ್ಲಿ ಮೋಷನ್ಸು ಬಿಗಿ ಆಗುತ್ತೆ, ಬಾಡಿಯಲ್ಲಿ ವಾಟರ್ ಲಾಸ್ನ ತಡೆಯುತ್ತೆ. ಆಮೇಲೆ ಗಟ್ ಫ್ಲೋರನ್ನು ಅಂದರೆ ಗಟ್ ಬ್ಯಾಕ್ಟೀರಿಯಾನ ರೀಸ್ಟೋರ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದೇ ಒಂದು ಕಾಂಬಿನೇಷನ್ಸ್ನ ನಮ್ಮ ಸಬ್ಸ್ಕ್ರೈಬರು ಡೇ ಒನ್ನೇ ನನಗೆ ಇನ್ಫಾರ್ಮ್ ಮಾಡಿದ್ರು, ಈ ರೀತಿ ಆಗಿಬಿಟ್ಟಿದೆ, ಏನೋ ಸಜೆಸ್ಟ್ ಮಾಡಿ ಅಂತ. ಅದು ಸಿಂಪಲಾಗಿ ನೋಡಿ, 2 ಮೆಡಿಸಿನ್ ಹೇಳಿದ್ದೆ ನಾನು. ಈ 2 ಮೆಡಿಸಿನ್ ಹಾಕೊಂಡ ತಕ್ಷಣ ಅಕ್ಕಿಗಳೆಲ್ಲ ರೆಡಿಯಾಗಿದ್ದಾವೆ. ಇನ್ನೂ ಕೆಲವ್ರಿಗೆ ಈ ಲಿವರ್ ವೀಕ್ ಆಗಿರೋದಕ್ಕೆ ಲಿವರ್ ಟಾನಿಕ್ ಒಂದು 3 ಡ್ರಾಪ್ ಹಾಕ್ಕೊಳ್ಳೋಕೆ ಹೇಳಿದ್ದೆ. ಈ 2 ಮೆಡಿಸಿನ್ ಹಾಕ್ಬಿಟ್ಟು ಒಂದು 20 ml ರಾಗಿ ಗಂಜಿ ಕುಡಿಸ್ಬಿಟ್ಟು ಲಾಸ್ಟಲ್ಲಿ ಒಂದು 20 ml ನೀರು ಕುಡಿಸೋವಾಗ ಅದಕ್ಕೊಂದು 3-4 ಡ್ರಾಪು ಲಿವರ್ ಟಾನಿಕ್ ಆ್ಯಡ್ಲಿವ್ ಒಂದು, ನಾನು ಆ್ಯಡ್ಲಿವ್ ಹಾಕಿ ಅಂತ ಹೇಳಿದ್ದೆ, ಅದ್ರದ್ದು ಫೋಟೋ ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಲಿವರ್ ಟಾನಿಕ್ಕು ರಾಗಿ ಗಂಜಿ ಎಲ್ಲ ಕೊಟ್ಟಾದಮೇಲೆ ಒಂದು 4 ಡ್ರಾಪ್ ಒಂದು 20 ml ನೀರಲ್ಲಿ ಹಾಕೊಂಡು ಉಗುರು ಬೆಚ್ಚಗಿರೋ ನೀರಲ್ಲಿ ಕೊಟ್ಟರೆ ಡೈಜೆಷನ್ ಸಮಸ್ಯೆ ಬರೋಲ್ಲ. ಆಮೇಲೆ ಲಿವರಲ್ಲಿ ವಾಟರ್ ಶಾರ್ಟೇಜ್ ಆಗಿ ಏನನ್ನ ಇನ್ಫ್ಲಮೇಷನ್ ಆಗಿದ್ದರೆ ಆ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡುತ್ತೆ ಲಿವರ್ ಟಾನಿಕ್. ಲಿವರ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿ ಲಿವರ್ನ ಒಂದು ಕಾರ್ಯಕ್ಷಮತೆ ಏನಿರ್ತದೆ ಅದ್ರದ್ದು ವರ್ಕ್ ಅದನ್ನು ನಿಭಾಯಿಸ್ಕೊಂಡು ಹೋಗೋ ರೀತಿ ಹೆಲ್ಪ್ ಮಾಡ್ತದೆ. ಸೊ ಅವಾಗ ಆಟೋಮೆಟಿಕ್ಕಾಗಿ ಅಕ್ಕಿ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿನ ಕೊಡ್ತಾಯಿದ್ದೀನಿ. ಇದಾದ ನಂತರ ಈ ಗ್ರೀನ್ ಮೋಷನ್ಸು ಸಮ್ಮರಲ್ಲಿ ಬರಬಾರ್ದಂದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಇವಾಗ ಗ್ರೀನ್ ಮೋಷನ್ಸೇ ಆಗಲಿ ವೈಟ್ ಮೋಷನ್ಸು ಏನೂ ಬರಬಾರ್ದು, ನಮ್ಮ ಅಕ್ಕಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋರು ಮೇಯ್ನಾಗಿ ಫುಡ್ನ ಮ್ಯಾನೇಜ್ ಮಾಡಬೇಕು. ಜಾಸ್ತಿ ಏನು ಮಾಡ್ತೀರಾ ಈ ಬಿಸಿಲುಗಾಲದಲ್ಲಿ, ಈ ಟೂರ್ನಮೆಂಟ್ಸ್ ಟೈಮ್ ಇರೋದ್ರಿಂದ ಅಕ್ಕಿಗಳಿಗೆ ದಪ್ಪ ಮೇವು ಹಾಕೋದನ್ನ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆಮೇಲೆ ಕೆಲವರು ಕುರ್ಜಾಗಲಿ ಬೇಗ ಅಂದ್ಬಿಟ್ಟು ಸಜ್ಜೆ ಹಾಕ್ಬಿಡ್ತೀರ. ಇದು ಯಾವಾಗ ಜಾಸ್ತಿ ಆಗುತ್ತೆ ಸಜ್ಜೆ, ಇದು ಎಕ್ಸ್ಟ್ರೀಮ್ ಈ ಹೀಟು ಜಾಸ್ತಿ ಆಗೋದಾಗ ಅಕ್ಕಿಗಳಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದುಬಿಡ್ತದೆ ಬಾಡಿಯಲ್ಲಿ. ಅಥವಾ ದಪ್ಪ ಮೇವು ಜಾಸ್ತಿ ಆಗಿ ನಾವು ಯಾವಾಗೂ ಕೂಡ ಅಷ್ಟು ನೀರೇ ಕೊಡೋದು. ನೋಡಿ, ಒಂದು ಅಕ್ಕಿ ಎಷ್ಟೇ ದಾಹ ಆದರೂ ಒಂದು 20-30 ml ವರೆಗೂ ನೀರು ಕುಡಿಬೋದು. ರೆಗ್ಯುಲರ್ ಆಗೋದು ಅಷ್ಟು ನೀರು ಕುಡಿದು ಅಭ್ಯಾಸ ಇರ್ತದೆ, 20-30 ml ವಾಟರ್ ಕುಡಿದು ಅಭ್ಯಾಸ ಇರ್ತದೆ. ಸೊ ರೆಗ್ಯುಲರಾಗಿ ಎನಿ ಟೈಮ್ ನಾವು ದಪ್ಪ ಮೇವು ಹಾಕಿದ್ರು ಅಷ್ಟೇ ನೀರು ಕುಡಿತದೆ, ಬರೀ ರಾಗಿ ಹಾಕಿದ್ರು ಅಷ್ಟೇ ನೀರು ಕುಡಿತದೆ. ಸೊ ಏನಾಗುತ್ತೆ, ನಾವು ಸಡನ್ನಾಗಿ ದಪ್ಪ ಮೇವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿಗಳು ನಾರ್ಮಲ್ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಕುಡ್ದಿರೋದ್ರಿಂದ ದಪ್ಪ ಮೇವು ಜೀರ್ಣ ಆಗೋದಕ್ಕೆ, ಕರಗೋದಕ್ಕೆ ಅಷ್ಟು ನೀರು ಸಾಕಾಗೋದಿಲ್ಲ. ಅದಕ್ಕೆ ದಪ್ಪ ಮೇವು ಜೀರ್ಣ ಆಗಬೇಕು, ಕರಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಆವಾಗ ನೀರು ಶಾರ್ಟೇಜ್ ಆಗುತ್ತೆ ಹೊಟ್ಟೆಯಲ್ಲಿ ಯಾವಾಗ ನೀರು ಶಾರ್ಟೇಜ್ ಆಗುತ್ತೆ ಆವಾಗ ಅದು ಲಿವರಿಂದ ಎಳ್ಕೊಂಡ್ಬಿಟ್ಟಾಗ ಈ ಲಿವರ್ ಒಂದು ಇನ್ಫೆಕ್ಷನ್ ಆಗೋಗ್ಬಿಡ್ತದೆ. ಲಿವರಲ್ಲಿ ವಾಟರ್ ಶಾರ್ಟೇಜ್ ಆದಾಗ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಅಲ್ಲಿ ಒಂದು ಇಮ್ಯುನಿಟಿ ಕಾಂಪ್ರಮೈಸ್ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಏನು ನೀವು ಮೇವು ಹಾಕ್ತಾ ಇರ್ತೀರೋ ಅದೇ ಮೇವನ್ನೇ ಕಂಟಿನ್ಯೂ ಮಾಡಬೇಕು. ಸಪೋಸ್ ರಾಗಿಯಲ್ಲಿ ಇಟ್ಟಿದ್ರೆ ರಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ನೆನೆಸಿರೋದು, ಅದಕ್ಕೆ ಎಲ್ಲರೂ ದೊಡ್ಡವರು ಎಲ್ಲರೂ ನೆನೆಸಿರೋ ಹೆಸರು ಕಾಳು ಹಾಕಿ ನಿಮ್ಮ ಅಕ್ಕಿಗಳಿಗೆ, ಇಲ್ಲ ನೆನೆಸಿರೋ ದೊಡ್ಡ ಮೇವು ಹಾಕಿ ಅಂತ ಹೇಳೋದು. ಇದರಿಂದನೇ ಹೊಟ್ಟೆಯಲ್ಲಿ ಹೋದ್ಮೇಲೆ ಏನು ಕಡಿಮೆ ನೀರು ಅದು ಕುಡ್ಕೊಂಡು ಯಾವಾಗ ಎಷ್ಟು ಕುಡಿಬೇಕೋ ಅಷ್ಟು ನೀರು ಕುಡ್ದಿರುತ್ತೆ. ಆ ನೀರೆಲ್ಲ ಈ ದಪ್ಪ ಮೇವು ಎಳ್ಕೊಂಡ್ಬಿಡ್ತದೆ. ಎಳ್ಕೊಂಡ್ಬಿಟ್ಟಾಗ ಬಾಡಿಗೆ ವಾಟ್ರ್ ಸಪ್ಲೈ ಆಗೋಕ್ಕೆ ವಾಟ್ರ್ ಬೇಕಾಗುತ್ತಲ್ಲ, ಆ ವಾಟ್ರು ಸಪ್ಲೈ ಆಗೋಲ್ಲ ಬಾಡಿಗೆ. ಆವಾಗ ಏನಾಗುತ್ತೆ, ಈ ಅಕ್ಕಿಗಳಲ್ಲಿ ಈ ವೀಕ್ ಆಗೋಗ್ಬಿಡೋದು, ನೆಲದಲ್ಲಿ ಬಿದ್ದು. ಯಾವಾಗ ಬಾಡಿಯಲ್ಲಿ 70% ವಾಟರ್ ಇರುತ್ತೆ ಅಂತ ಹೇಳಿದ್ನ ನಾನು, ಯಾವಾಗ ನೀರು ಕಮ್ಮಿ ಆಗುತ್ತೋ ಆವಾಗ ಬಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಫಂಕ್ಷನ್ಸ್ ಸ್ಲೋ ಆದಾಗ ಈ ಅಕ್ಕಿಗಳು ನೆಲಕ್ಕೆ ಬಿದ್ದು ಒದ್ದಾಡೋದು, ತಟ್ಟಾಡೋದು, ಸುಕ್ಕಾಗೋಗೋದು, ವೆಯ್ಟ್ ಲಾಸ್ ಆಗೋದು, ಗ್ರೀನ್ ಮೋಷನ್ಸ್ ಮಾಡ್ಕೊಂಬಿಡೋದು, ಇಲ್ಲ ವೈಟ್ ಮೋಷನ್ ಮಾಡ್ಕೊಳ್ಳೋದು, ಈ ರೀತಿ ಒಂದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಯವಿಟ್ಟು ನಾನು ಹೇಳೋದು ಏನಂತ ಹೇಳಿದ್ರೆ, ಎಲ್ಲ ಶೋಕ್ದಾರಗಳಿಗೂ
ನೀವೇನಾದರೂ ದಪ್ಪ ಮೇವು ಹಾಕ್ತಾಯಿದ್ರೆ ಇವಾಗ 2 ಟೈಮ್ ನೀರು ಕೊಡ್ತಾಯಿದ್ರೆ ಒಂದು 4 ಟೈಮ್ ನೀರು ಕೊಡಿ, ಇಲ್ಲ 3 ಟೈಮ್ ನೀರು ಕೊಡಿ. ಫಸ್ಟ್ ಒಂದು 20-30 ml ನೀರು ಕುಡಿದ್ಬಿಡ್ಲಿ, ಅದು ಮೇವು ಹಾಕಿದ್ಮೇಲೆ. ಕುಡಿದ್ಮೇಲೆ ನೀರು ಕೊಟ್ಟಮೇಲೆ ಇನ್ನೊಂದು ಅವರ್ ಇಲ್ಲ 2 ಅವರ್ಸ್ ಬಿಟ್ಕೊಂಡು ಮತ್ತೆ ಇನ್ನೊಂದು ಸತಿ ನೀರು ಕೊಡಿ. ಆಮೇಲೆ ಸಂಜೆ ಒಂದು ಸತಿ ನೀರು ಕೊಡಿ ಒಂದು 4-5 ಗಂಟೆಗೆ. ಆಮೇಲೆ ದಾವಡಿ ಮುಚ್ಚಾವಾಗ ಒಂದು ಸತಿ ನೀರು ತೋರಿಸಿದ್ರೆ ಈ ನೀವು ದಪ್ಪ ಮೇವು ಹಾಕಿದ್ರೂ ಏನು ಸಮಸ್ಯೆ ಇಲ್ದಂಗೆ ಅದು ಕರಗಿಸ್ಕೊಳ್ಳುತ್ತೆ, ಜೀರ್ಣ ಮಾಡ್ಕೊಳ್ಳುತ್ತೆ. ಆವಾಗ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ಸು ಅಕ್ಕಿಗಳಲ್ಲಿ ಬರೋದಿಲ್ಲ. ಲಿವರ್ ಟಾನಿಕ್, ಈ ದಪ್ಪ ಮೇವುಗಳೆಲ್ಲ ಆಗ್ತಾ ಇದ್ದಾಗ ಲಿವರ್ ಟಾನಿಕ್ನ ನೀವು ಆ್ಯಡ್ ಲೀವ್ ಸಿರಪ್ನ ರೆಗ್ಯುಲರಾಗಿ ಡೈಲಿ ನೈಟ್ ಟೈಮ್ ನೀರು ಕೊಡೋವಾಗ 1 ಲೀಟರ್ಗೆ 2 ml ಅಷ್ಟು ಮಿಕ್ಸ್ ಮಾಡಿ, ಲೈಟಾಗಿ 1-2 ml ಅಷ್ಟು ಮಿಕ್ಸ್ ಮಾಡಿ ಕೊಡ್ತಾಯಿದ್ರೆ ಲಿವರಲ್ಲಿ ಏನಾದರೂ ನೀರು ಶಾರ್ಟೇಜ್ ಆಗಿ ಏನಾದರೂ ಪ್ರಾಬ್ಲಮ್ ಆಗೋಂಗಿದ್ರೆ, ಯಾಕಂದರೆ ನೀರು ಕಡಿಮೆ ಕುಡಿದ್ಬಿಟ್ಟು ಅನ್ನೋದಕ್ಕೆ ಏನಾದರೂ ಪ್ರಾಬ್ಲಮ್ ಲಿವರಲ್ಲಿರೋ ನೀರಲ್ಲಿ ಎಳ್ಕೊಂಬಿಟ್ರೆ ಹೊಟ್ಟೆ, ಲಿವರ್ಗೇನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ಈ Liv 52 ಅಥವಾ ಈ ಒಂದು ಆ್ಯಡ್ ಲೀವ್ ಸಿರಪ್ಪು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕಂತದ್ದು. ಗ್ರೀನ್ ಮೋಷನ್ಸ್ ಬರೋದಕ್ಕೆ, ವೈಟ್ ಮೋಷನ್ಸ್ ಬರೋದಕ್ಕೆ ಕಾರಣ ಏನು ಅಂದರೆ ಹೊಟ್ಟೆಯಲ್ಲಿ ಗಟ್ ಬ್ಯಾಕ್ಟೀರಿಯಾ ಜಾಸ್ತಿ ಕಡಿಮೆ ಆಗಿ ಈ ಅಸಿಡಿಟಿ ವಾಟರ್ ಕನ್ಸಂಪ್ಷನ್ ಕಡಿಮೆ ಆಗಿ ಆ್ಯಸಿಡ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಹೊಟ್ಟೆ ಸೋರ್ ಕ್ರಾಪ್ ಅಂತ ಹೇಳ್ತೀವಿ, ಹೊಟ್ಟೆ ಊದ್ಕೊಳ್ಳೋದು, ಹೊಟ್ಟೆಯಲ್ಲಿ ಮೇವೆಲ್ಲ ಹಂಗೆ ಇರೋದು, ಅದು ಸೋರ್ ಕ್ರಾಪು. ಆಮೇಲೆ ಸೋರ್ ಥ್ರೋಟ್ ಅಂತ ಹೇಳ್ತೀವಿ, ವೈಟ್ ಕಲರ್ ಪ್ಯಾಚಸ್ಸು ಗಂಟಲಲ್ಲಿ ನಾಲ್ಗೆ ಮೇಲೆ ಎಲ್ಲ ಬಿಳಿ ಮಚ್ಚೆಗಳ ಥರ ಪಾಚಿ ಕಟ್ಕೊಂಡಿರೋದು. ಆಮೇಲೆ ಅದರಿಂದ ಕ್ಯಾಂಕರು, ಕ್ಯಾಂಡಿಡಾ, ಈ ಎಲ್ಲ ಇನ್ಫೆಕ್ಷನ್ಸು ಸ್ಟಾರ್ಟ್ ಆಗೋದು ನೀರು ಯಾವಾಗ ಕಡಿಮೆ ಆಗುತ್ತೋ ಆವಾಗ. ಸೊ ನೀರು ಚೆನ್ನಾಗಿ ಕೊಟ್ಕೊಳ್ಳಿ, ದೊಡ್ಡ ಮೇವು ಕಡಿಮೆ ಕೊಡಿ. ನನ್ನ ಪ್ರಕಾರ ಈ ಬಿಸಿಲುಗಾಲದಲ್ಲಿ ಸಜ್ಜೆ ಕೊಡೋದು ಕಂಪ್ಲೀಟಾಗಿ ನಿಲ್ಲಿಸ್ಬೇಕು. ಜಾಸ್ತಿ ನೆನೆಸಿರೋ ಹೆಸ್ರು ಕಾಳು ಕೊಡಿ, ಆಮೇಲೆ ನೆನೆಸಿರೋ ಕಡಲೆಕಾಳು ಕೊಡಿ. ದಪ್ಪ ಮೇವು ಅದಷ್ಟು ಸಾಕು, 2 ಹೆಸ್ರು ಕಾಳು ಆಮೇಲೆ ಕಡಲೆಕಾಳು ಸಾಕು ಬಿಸಿಲುಗಾಲದಲ್ಲಿ. ಇನ್ನು ಬೇರೆ ಏನು ಗೋಧಿ, ಈ ಜೋಳ ಇವೆಲ್ಲ ಹಾಕಿದ್ರೆ ಕ್ಯಾಂಕರ್ ಆಗೋದು. ನಾನು ನೀವು ಎಷ್ಟೊತ್ತು ಹೇಳ್ತಲ್ಲ, ಕ್ಯಾಂಡಿಡಾ, ಕ್ಯಾಂಕರು, ಆಮೇಲೆ ಈ ವೈಟ್ ಪ್ಯಾಚಸ್ ಬರ್ತದಲ್ಲ, ಫಂಗಲ್ ಇನ್ಫೆಕ್ಷನ್ಸು. ಹೊಟ್ಟೆಯಲ್ಲಿ ಯಾವಾಗ ಈಸ್ಟ್ ಜಾಸ್ತಿ ಆಗುತ್ತೆ ಆವಾಗ ಈ ಫಂಗಲ್ ಇನ್ಫೆಕ್ಷನ್ಸು ಸ್ಟಾರ್ಟ್ ಆಗುತ್ತೆ. ಪ್ಯಾರಾಸಿಟಿಕ್ ಫಂಗಿ ಅಂತಲೂ ಕರಿತೀವಿ, ಪ್ಯಾರಾಸೈಟ್ಸು ಜಾಸ್ತಿ ಆದಾಗ. ಇದೆಲ್ಲ ತಡಿಬೇಕು ಅಂತ ಹೇಳಿದ್ರೆ ನೀವು ನೀರು ಚೆನ್ನಾಗಿ ಕೊಡಬೇಕು, ದೊಡ್ಡ ಮೇವನ್ನ ಕಡಿಮೆ ಮಾಡಬೇಕು. ಯಾವ್ಯಾವ ಸೀಸನ್ಗೆ ಯಾವ್ಯಾವ ಮೇವು ಕೊಡಬೇಕು ಅಂತೇಳಿ ತಿಳ್ಕೊಬೇಕು. ಸದ್ಯಕ್ಕೆ ಇವಾಗ ಈ ಬಿಸಿಲುಗಾಲದಲ್ಲಿ ನೀವು ನೆನೆಸಿರೋ ಹೆಸ್ರು ಕಾಳು, ನೆನೆಸಿರೋ ಕಡಲೆಕಾಳು, ರಾಗಿ ಕೊಟ್ಟಾದಮೇಲೆ ಕೊಟ್ಕೊಂಡ್ರೆ ಸಾಕು. ಈ ಟೂರ್ನಮೆಂಟಿಗೆ ಬಿಡೋ ಅಕ್ಕಿಗಳಿಗೆ ಸ್ವಲ್ಪ ಕಡಲೆಬೀಜ, ನೆನೆಸಿರೋ ಕಡಲೆಬೀಜ, ಒಂದು 5 ಕಡಲೆಬೀಜ ರಾತ್ರಿ ಟೈಮ್ ಕೊಟ್ಕೊತ ಬಂದರೆ ನಿಮ್ಮ ಅಕ್ಕಿಗಳಲ್ಲಿ ಯಾವುದೇ ಸಮಸ್ಯೆ ಆಗದಿರ ಟೂರ್ನಮೆಂಟ್ಗೆ ಚೆನ್ನಾಗಿ ಅಕ್ಕಿನ ಆಡಿಸ್ಕೋಬೋದು. ಇದಿಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ನಾನು ಸಾಗರ್ ಅಂತ. ಮೊನ್ನೆ ಗ್ರೀನ್ ಮೋಷನ್ಗೆ ನಾನು ನಿಮಗೆ ಒಂದು ವೀಡಿಯೋ ಹಾಕಿ ನೀವು ಮೆಡಿಷನ್ ಫೋಟೋ ಹಾಕಿದ್ರಿ. ಆ ಮೆಡಿಷನ್ ಹಾಕಿದಾಗಿನಿಂದ ಪರವಾಗಿಲ್ಲ ಸರ್. ಸ್ವಲ್ಪ ಒಂದು 10-15 ಅಕ್ಕಿ ಲಾಟೆ ನಂದು ವೀಕ್ ಬಿದ್ದೋಗಿತ್ತು ಸರ್, ಗ್ರೀನ್ ಮೋಷನ್ ಮಾಡಿಕೊಂಡು. ಪರವಾಗಿಲ್ಲ ಸರ್. ನೋಡಿ, ಎಲ್ಲ ಅಕ್ಕಿ ಮೇವು ತಿಂತೈತೆ, ಎಲ್ಲ ಮಾಡ್ತೈತೆ ನೋಡಿ ಸರ್. ಸೂಪರ್ ಮೆಡಿಷನ್ ಸರ್. ಇದೆಲ್ಲ ಅಕ್ಕಿ ಫುಲ್ಲು ಸುಖನಲ್ಲಿ ಬಿದ್ದೋಗ್ಬಿಟ್ಟು ಗ್ರೀನ್ ಮೋಷನ್ ಥರ ಸ್ಟಾರ್ಟ್ ಆಗೋಗಿತ್ತು. ಥ್ಯಾಂಕ್ಸ್ ಸರ್. ಮೆಡಿಷನ್ ಹೇಳಿರೋದ್ರ ತುಂಬ ಥ್ಯಾಂಕ್ಸ್ ಸರ್. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಸರ್. ಥ್ಯಾಂಕ್ಸ್ ಸರ್.